ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೋಸ್ಕರ ಜಂಗಿ ಕುಸ್ತಿ ಶುರುವಾಗ್ತಾ ಇದೆ. ದೆಹಲಿ ಆಪರೇಷನ್ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ಶಾಸಕ ಶರತ್ ಬಚ್ಚೇಗೌಡ. ದೆಹಲಿ ಪ್ರಯಾಣದ ವಿಚಾರ ಇದೀಗ ತೀವ್ರ ಚರ್ಚೆಗೆ ಮಾಡಿಕೊಡ್ತಾ ಇದೆ. ದೆಹಲಿ ಆಪರೇಷನ್ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು ಶರತ್ ಬಚ್ಚೇಗೌಡ. ಎಂಎಲ್ಎ ಶರತ್ ಬಚ್ಚೇಗೌಡ ದೆಹಲಿ ಪ್ರಯಾಣದ ವಿಚಾರವಾಗಿ ಒಂದಷ್ಟು ಕುತೂಹಲ ಇದೆ. ಆದರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಅವರು ಹೇಳಿದ್ದಾರೆ. ಪಕ್ಷ ನೀಡುವಂತ ಜವಾಬ್ದಾರಿಯನ್ನ ನಾನು ನಿಭಾಯಿಸ್ತೀನಿ ಅಂದಿದ್ದಾರೆ. ಸಚಿವ ಸ್ಥಾನದ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ, ಆದ್ರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ಅಂತ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೆಹಲಿಗೆ ತೆರಳಿದ್ದಂತಹ ಒಂದು ವಿಚಾರವೇ ತೀವ್ರ ಚರ್ಚೆ ಹುಟ್ಟು ಹಾಕ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನ ಶರತ್ ಬಚ್ಚೇಗೌಡ ಮಾಡಿದ್ದಾರೆ. ಬಂಡವಾಳ ಹೂಡಿಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿಗೆ ನೆನೆ ಪ್ರವಾಸ ಮಾಡಿದ್ದು. ಅಲ್ಲಿ ಬೆಳಗ್ಗೆ 2 ದೊಡ್ಡ ಒಂದು ಶೃಂಗಸಭೆಗಳು ನಡೀತು, ದೊಡ್ಡ ಮೀಟಿಂಗ್ ಸಮಿಟ್ಸ್ ನಡೀತು. ಮೊದಲನೇದಾಗಿ ಡೆಲ್ಲಿಯಲ್ಲಿರ್ತಕ್ಕಂಥ ದೊಡ್ಡ ಉದ್ಯಮಿಗಳಿಗೆ ಬೆಂಗಳೂರಲ್ಲಿ ಮತ್ತೆ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡಿ ನಮ್ಮಲ್ಲಿರ್ತಕ್ಕಂಥ ITBTಯ ಒಂದು ಏನು ದೊಡ್ಡ ಪ್ರಮಾಣದಲ್ಲಿ ಕಂಪನಿಗಳಿವೆ ಅವ್ರಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿ ಲೀಡರ್ಸ್ ಜೊತೆ ಬೆಳಗ್ಗೆ ಒಂದು ಚರ್ಚೆ ಸಭೆ ಇತ್ತು. ಅದಾದ ನಂತರ ಸಂಜೆ 5:30-6 ಗಂಟೆಗೆ ಬೇರೆ ಬೇರೆ ದೇಶದ ರಾಯಭಾರಿಗಳು ಅಂದ್ರೆ ಹೈಕಮಿಷನರ್ ಆಗಿರ್ಬೋದು, ಕೌನ್ಸಿಲ್ ಜನರಲ್ ಆಗಿರ್ಬೋದು, ಆ ಎಲ್ಲ ದೇಶಗಳ ಸುಮಾರು 80 ದೇಶಗಳ ರಾಯಭಾರಿಗಳ ಜೊತೆ ಚರ್ಚೆ ಮಾಡಿ ಆ ದೇಶಗಳಿಂದ ಕರ್ನಾಟಕ ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ತರ ವಿಷಯದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ಬಿಟ್ರೆ ನಾವು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಬಿಡೋಕ್ಕೂ ಹೋಗಲಿಲ್ಲ, ಸಚಿವ ಸ್ಥಾನ ಮನವಿ ಮಾಡ್ಕೊಳಕ್ ಹೋಗಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನ್ ಕರ್ತವ್ಯ ಕೊಡುತ್ತೋ ಅವೆಲ್ಲವನ್ನು ಕೂಡ ಸಕಾರಾತ್ಮಕವಾಗಿ ಮಾಡ್ಕೊಳಕ್ ನಾನು ತಯಾರಾಗಿದ್ದೀನಿ. ರಾಜ್ಯಕ್ಕೆ ಬಂಡವಾಳ ಹೂಡಿಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ದೆಹಲಿಗೆ ನಿನ್ನೆ ಪ್ರವಾಸ ಮಾಡಿದ್ದು. ಅಲ್ಲಿ ಬೆಳಗ್ಗೆ 2 ದೊಡ್ಡ ಒಂದು ಶೃಂಗಸಭೆಗಳು ನಡೀತು, ದೊಡ್ಡ ಮೀಟಿಂಗ್ ಸಮಿಟ್ಸ್ ನಡೀತು. ಮೊದಲನೇದಾಗಿ ಡೆಲ್ಲಿಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.